ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ನೀವು ಯಾಕೆ ಹಿಟ್ ಅಂಡ್ ರನ್ ಕೇಸ್ ಮಾಡ್ತೀರಿ ಜೋಶಿ ಅವರೇ? ನಾವೆಲ್ಲ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇದ್ದೀವಿ. ಕಳಂಕಿತ ಸಚಿವರ ವಿಚಾರ ಎಲ್ಲ ಪ್ರಸ್ತಾವ ಮಾಡಿದ್ರಿ, ಅದನ್ನ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡೇ ಹೋಗ್ಲಿಲ್ಲ ನೀವು. ಅಲ್ಲ, ಲಾಜಿಕಲ್ ಎಂಡ್ ಅಂದರೆ ನಾವೊಂದು ಹೋರಾಟ ಮಾಡ್ಬೋದು, ವಿಧಾನಸಭೆಯಲ್ಲಿ ಎತ್ತಬಹುದು, ವಿಧಾನ ಪರಿಷತ್ನಲ್ಲಿ ಎತ್ತಬಹುದು, ಚರ್ಚೆ ಕೊಟ್ಟಿದ್ವಿ. ಯಾವುದೋ ಸಣ್ಣ ವಿಷಯ ತೆಗೆದುಕೊಂಡು ಆ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಬಗ್ಗೆಯೂ ಕೂಡ ನೀವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಿ. ಏನು ಲಾಜಿಕಲ್ ಎಂಡ್ ಅಂದ್ರೆ? ಹಾಗಾದ್ರೆ ತಾರ್ಕಿಕ ಅಂತ್ಯ ಅಂದ್ರೆ ಏನು ನಿಮ್ಮ? ತಾರ್ಕಿಕ ಅಂತ ಅಂದರೆ ನಾವು ಅಲ್ಟಿಮೇಟ್ಲಿ ಕಾನೂನಿನ ಹೋರಾಟ, ಕೋರ್ಟ್ಗೆ ಹೋಗ್ತೀವಿ. ಹಾಗಾದ್ರೆ ಸದ್ಯದಲ್ಲೇ ರಾಜ್ಯಭವನಕ್ಕೆ ನೀವೆಲ್ಲ ರಾಜ್ಯ ಬಿಜೆಪಿ ನಾಯಕರು ಹೋಗ್ತಾ ಇದ್ದೀರಿ. ನಾವು ಎಲ್ಲ ರೀತಿಯ ಹೋರಾಟದ ಆಪ್ಷನ್ಗಳನ್ನು ನಾವು ಫೈನಲ್ ಮಾಡ್ತೇವೆ. ಅರ್ಕಾವತಿ ಡಿನೋಟಿಫಿಕೇಶನ್ದಲ್ಲಿ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ. ಅಲ್ಲಿಗೆ ಕ್ಲಿಯರ್ ಆಯ್ತು. ರಾಜಭವನ ಹಾಗೂ ವಿಧಾನಸೌಧದ ನಡುವೆ ಇನ್ನೊಂದು ಸುತ್ತಿನ ಸಂಘರ್ಷ, ಅದಕ್ಕೆ ಬೇಕಾದಂತ ವೇದಿಕೆ ಸಿದ್ಧ ಆಗ್ತಾ ಇದೆ. ನಾವು ಕಾನೂನಿನ ಮೂಲಕ ಏನು ಅಗತ್ಯ ಇದೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸಿದ್ರು ಅದೇ ಪಾತ್ರವನ್ನ ನೀವು ವಜುಭಾಯಿ ವಾಲಾ ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ ಜೋಶಿ ಅವರು? ಹಂಸರಾಜ್ ಭಾರದ್ವಾಜ್ ನಾನು ಯಾವ ರಾಜ್ಯಪಾಲರ ಬಗ್ಗೆಯೂ ಕಾಮೆಂಟ್ ಮಾಡಲಿಕ್ಕೆ ಬಯಸುವುದಿಲ್ಲ. ಈಗ ಅವರು ಇಲ್ಲಿ ಇಲ್ಲ. ಕಾಂಗ್ರೆಸ್ನ ತಿಕ್ಕಾಟದ ಬಗ್ಗೆ ಹೇಳಿದ್ರಿ, ಅವರವರೇ ಕಿತ್ತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರಿ. ನಿಮ್ಮ ಪಕ್ಷದ ನಾಯಕರನ್ನು ನೀವು ಯಾವಾಗ ಸರಿ ಮಾಡ್ತೀರಿ ಜೋಶಿ ಅವರೇ? ನಮ್ಮ ಪಕ್ಷದಲ್ಲಿ ಈಗ ಸುದೈವದಿಂದ ನಿಮ್ಮೆಲ್ಲರ ಸಹಕಾರದಿಂದನೂ ಕೂಡ ಯಾವುದೇ ತೊಂದರೆ ಇಲ್ಲ. ಅಲ್ಲ, ಯಾಕಂದ್ರೆ ಒಂದೋ ನಿಮ್ಮ ನಾಯಕರು ಒಂದೇ ಕೇಸ್ಗಳು ಪ್ರಕರಣದಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಕಾಂಟ್ರವರ್ಸಿಯಲ್ಲಿ ಇರ್ತಾರೆ. ಯಾವುದೇ ಕಾಂಟ್ರವರ್ಸಿ ಇಲ್ಲ ಈಗ. ಅಲ್ಲ, ನಾನು ಲಿಸ್ಟ್ ಕೊಡಬಲ್ಲೆ. KS ಈಶ್ವರಪ್ಪನವ್ರದ್ದು, ಪ್ರಭು ಚವ್ಹಾಣ್, ತೇಜಸ್ವಿನಿ ಗೌಡ, ಉಮೇಶ್ ಕತ್ತಿ ಬರೀ ವಿವಾದಾತ್ಮಕ ಹೇಳಿಕೆಗಳನ್ನೇ ಕೊಟ್ಟಿದ್ದು. ವೈಯಕ್ತಿಕವಾಗಿ ಕೆಲವು ಸಂದರ್ಭದಲ್ಲಿ ಕೆಲವರು ವಿವಾದ ಅನ್ನಿಸಿಕೊಳ್ಳುವಂಥ ಹೇಳಿಕೆಯನ್ನು ಅಥವಾ ಕೆಲವು ಆ್ಯಕ್ಷನ್ಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಪಕ್ಷ ಆಯಾ ಸಂದರ್ಭದಲ್ಲಿ ಸೂಕ್ತವಾದಂಥ ಸ್ಪಷ್ಟೀಕರಣವನ್ನು ಕೊಟ್ಟು ಆ ವಿಷಯ ಅಲ್ಲಿಗೆ ಮುಕ್ತಾಯ ಆಗಿದೆ. ಉಮೇಶ್ ಕತ್ತಿ ಅವರಿಗೆ ನಾವು ಕೋರ್ ಕಮಿಟಿ ಕರೆದು ಹೇಳ್ತೀವಿ, ನೋಟಿಸ್ ಕೊಡ್ತೀವಿ ಅಂದ್ರೆ ಏನು ಮಾಡ್ಲಿಕ್ಕಾಗಿಲ್ಲ. ವಿವರಣೆಯನ್ನು ಕೇಳಿದ್ವಿ. ವಿವರಣೆಯನ್ನು ಅವರು ಕೊಟ್ಟ ನಂತರ ಅವರಿಗೆ ನೀವು ಇನ್ನೇನೇ ಮಾತಾಡ್ರಿ, ಈ ಸರ್ಕಾರ ಮಾಡ್ತಿರೋಂಥ ಅನ್ಯಾಯದ ವಿರುದ್ಧ ನಿಮಗೆ ಧ್ವನಿ ಎತ್ತಲಿಕ್ಕೆ ಸಂಪೂರ್ಣವಾಗಿ ಅಧಿಕಾರ ಇದೆ, ನಿಮ್ಮ ನೇತೃತ್ವದಲ್ಲಿ ಆ ಭಾಗದಲ್ಲಿ ಹೋರಾಟ ಮಾಡೋಣ. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯ ವಿಭಜಿಸುವಂಥ ಮಾತಾಡಬಾರ್ದು ಅಂತ ಹೇಳಿದಾಗ ಮಾನ್ಯ ಅವರು ಪತ್ರಿಕಾ ನೀವೇ ಸಂದರ್ಶನ ಮಾಡಿದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಆ ರೀತಿ ಹೇಳಿಲ್ಲ, ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ನೀವೇ ಅವ್ರಿಗೆ ಇಂಟರ್ವ್ಯೂ ಮಾಡಿದಾರಲ್ಲ. ಬಿಜೆಪಿಯ ರಾಜ್ಯ ನಾಯಕರ ಮೇಲೆ ಇರುವಂಥ ಮತ್ತೊಂದು ಗಂಭೀರವಾದಂಥ ಆಪಾದನೆ, CBIನ ನೀವು ಕೇಂದ್ರದ ಮೇಲೆ ಒತ್ತಡ ಹೇರಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು. ಒಂದನೇದಾಗಿ ಕರ್ನಾಟಕದಲ್ಲಂತೂ ಅದು ಯಾವುದೇ ರೀತಿಯ ಪ್ರಶ್ನೆ ಬಂದಿಲ್ಲ, ಯಾವುದೇ ರೀತಿಯಾದಂಥ ಆ ರೀತಿಯಾದಂಥ ಆ್ಯಕ್ಟಿವಿಟಿನೇ ನಡೆದಿಲ್ಲ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಅಲ್ಲ, ಇತ್ತೀಚೆಗೆ ಬಹುಶಃ ಕಾಂಗ್ರೆಸ್ನ ನಾಯಕರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದನ್ನು ನಿಮ್ಮ ಗಮನದಲ್ಲಿ ಇರ್ಬೋದು. ನಿಮ್ಮ ಕಡೆಯೇ ಬೊಟ್ಟು ಮಾಡಿ ತೋರಿಸಿ ಹೇಳ್ತಾ ಇರೋರು ಪ್ರಹ್ಲಾದ್ ಜೋಶಿ ಅವರ ಸಹೋದರರು ಕೆನರಾ ಬ್ಯಾಂಕ್ ಠೇವಣಿ ಹಗರಣದಲ್ಲಿ ಏನು ಭಾಗಿಯಾಗಿದ್ರು, ಜೋಶಿ ಅವರೇ CBI ಮೇಲೆ ಒತ್ತಡ ತಂದು. ಅತ್ಯಂತ ಬಾಲಿಶ ಅದು. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಆನ್ ದಟ್. ಹಾಗೆ ನಿಮ್ಮ ರಾಜ್ಯ ನಾಯಕರ ಕಾಂಟ್ರವರ್ಷಿಯಲ್ ಹೇಳಿಕೆಗಳ ಬಗ್ಗೆ ಎಲ್ಲ ಹೇಳಿದೆ. ಬಹುಶಃ ನೀವು ಕೂಡ ಅಂತ ಹೇಳಿಕೆಯನ್ನು ಕೊಟ್ಬಿಟ್ರಿ ಜೋಶಿ ಅವರೇ. ಕಾಂಗ್ರೆಸ್ನ ನಾಯಕರು ಬಾತ್ರೂಮ್ ನಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾರೋ ಅದೇ ಸ್ಥಿತಿಯಲ್ಲಿ ಹೊರಗಡೆ ಬಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ನೀವು ರೀತಿಯಲ್ಲಿ ವಿವಾದವನ್ನು ಸೃಷ್ಟಿಸಿದ್ರಿ. ನೀವು ಬಹುತೇಕವಾಗಿ ಆ ಹೇಳಿಕೆಯನ್ನು ಸಂಪೂರ್ಣವಾಗಿ ಗಮನಿಸಿಲ್ಲ ಅಂತ ಕಾಣಿಸ್ತದೆ. ಆ ಹೇಳಿಕೆ ಇದ್ದದ್ದೇನು ಅಂತಂದ್ರೆ ಅದೊಂದು ಪ್ರಾವೆರ್ಬ್ ಇದೆ, ಎವ್ರಿ ಒನ್ ಈಸ್ ನೆಕೆಡ್ ಇನ್ ಬಾತ್ರೂಮ್, ಸಮ್ ಕಮ್ ಔಟ್ ವಿತೌಟ್ ಟವೆಲ್. ಅದು ಇತ್ತು. ಅದ್ರ ಜೊತೆಗೆ ಲೆಟ್ ಮಿ ಕಂಪ್ಲೀಟ್. ಏನು ಒಬ್ಬೊಬ್ಬರಾಗಿ ಎಲ್ಲರ ಹೆಸರು ನೀವು ಹೇಳ್ತಾ ಇದ್ದೀರಾ ಅಂತ ನನಗೆ ಪ್ರಶ್ನೆ ಕೇಳಿದ್ರು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ. ನಾನು ಹೇಳಿದೆ, ಒಬ್ಬೊಬ್ಬರಾಗಿ ಅಲ್ಲ, ಎಲ್ಲರೂ ಹಾಗೆ ಇದ್ದಾರೆ. ಹೆಂಗೆ ಈ ಪ್ರಾವೆರ್ಬ್ ಇದು, ಈ ಗಾದೆ ಮಾತಿದು, ಎವ್ರಿಬಡಿ ಈಸ್ ನೆಕೆಡ್ ಇನ್ ಬಾತ್ರೂಮ್, ಸಮ್ ಪೀಪಲ್ ಕಮ್ ಔಟ್ ವಿತೌಟ್ ಟವೆಲ್ ಅಂತ. ಆ ರೀತಿ ಒಬ್ಬೊಬ್ಬರಾಗಿ ಈಗ ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನೀವು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. ಬಹುಶಃ ನೀವು ಹೇಳಿದ್ದು ಪ್ರೆಸ್ ಮೀಟ್ ಅಲ್ಲ, ಒಂದು ವೇದಿಕೆ ಮೇಲೆ ನಿಂತು ಹೇಳಿದ್ದು. ಅದನ್ನು ನೋಡ್ಬಿಡೋಣ ಮೊದಲು. ಜೋಶಿ ಅವರೇ, ನೀವು ಹೇಳಿದ್ದೇನು ಅವತ್ತು ಅನ್ನುವಂಥದ್ದು? ಎಸ್, ಜೋಶಿ ಅವರು ಹೇಳಿದ್ದೇನು? ಈಗ ಈ ಬಾತ್ರೂಮ್ನಲ್ಲಿ ಹೋದಾಗ ಎಲ್ಲರೂ ಸ್ನಾನ ಮಾಡ್ತಾ ಇರ್ತಾರಲ್ಲ, ನಾನು ಕಾಂಗ್ರೆಸ್ನಾಗ ಇರೋರೆಲ್ಲರೂ ಬಾತ್ರೂಮ್ನಾಗ ಇಟ್ಟಿದ್ದಾರೆ. ಅವರು ಹೊರಗೆ ಬರ್ಬೇಕಾದ್ರೆ ಬಟ್ಟೆ ಹಾಕೊಂಡು ಹೊರಗೆ ಬಂದಿಲ್ಲ, ಯಾರ್ಯಾರು ಹೊರಗೆ ಬರ್ತಾರೆ ಹಾಗೆ ಸಿಗ್ತಾರೆ ಈಗ ಅಂತ ಹೇಳಿದೆ ನಾವು. ಅದಕ್ಕೆ ಇಂಗ್ಲೀಷ್ದಾಗ ಒಂದು ಗಾದೆ ಮಾತದ, ಎವ್ರಿಬಡಿ ಈಸ್ ನೆಕೆಡ್ ಇನ್ ಬಾತ್ರೂಮ್, ಸಮ್ ಪೀಪಲ್ ಕಮ್ ಔಟ್ ವಿತೌಟ್ ಟವೆಲ್ ಅಂತ ಹೇಳಿ. ಹಾಗೆ ಇವರು ಒಂದಷ್ಟು ಜನ ಟವೆಲಿಂದ ಹೊರಗಡೆ ಬಂದಾರೆ, ಇವ್ರು ಸಿಕ್ಕಾಕೊಳ್ತಾರೆ. ಬಹುತೇಕ ಇವರು ಎಲ್ಲರೂ ಸಿಕ್ಕಾಕೊಳ್ತಾರೆ ಅಂತ ಕಾಣುತ್ತೆ. ಎಸ್, ಪೂರ್ತಿ ನೀವು ಹೇಳಿದಷ್ಟನ್ನು ಕೂಡ ನಿಮ್ಮ ಮುಂದೆ ಎಸ್ ಕರೆಕ್ಟ್. ನಾನು ಈಗೇನು ಏನು ಹೇಳಿದೆ ಅದನ್ನೇ ಹೇಳಿದ್ದೇನೆ ಅಲ್ಲಿ. ಎವ್ರಿಬಡಿ ಈಸ್ ನೆಕೆಡ್ ಇನ್ ಬಾತ್ರೂಮ್, ಸಮ್ ಪೀಪಲ್ ಅಂದರೆ ಎಲ್ಲರೂ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಕೆಲವರು ಸಿಕ್ಕಾಕೋತಾ ಇದ್ದಾರೆ. ಅಂದರೆ ದೇ ಹ್ಯಾವ್ ಕಮ್ ಔಟ್ ವಿತೌಟ್ ಟವೆಲ್. ಯಾರನ್ನ ಉದ್ದೇಶಿಸಿ ನೀವು ಕಾಂಗ್ರೆಸ್ ನಾಯಕರನ್ನ ಉದ್ದೇಶಿಸಿ ಹೇಳಿದ್ದು? 100% ಕಾಂಗ್ರೆಸ್ಸಿನ ಮಂತ್ರಿಗಳು, ನಾಯಕರು ಅಲ್ಲ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನು ಉದ್ದೇಶಿಸಿ ಹೇಳೀನಿ. ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಹೊರಗಡೆ ಅಷ್ಟೇ, ಒಳಗಡೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ, ಕೆಲವರು ಹೊರಗಡೆ ಬರ್ತಾ ಇದ್ದಾರೆ. ಈ ಅರ್ಥದಲ್ಲಿ ನಾನು ಹೇಳಿದೆ. ನಿಮ್ಮ ರಾಜ್ಯ ನಾಯಕರ ಹಲವರ ಹಣೆ ಬರ ಏನು? ಅಲ್ಲ, ನಮ್ಮ ರಾಜ್ಯದ ನಾಯಕರ ಹಣೆಬರ ಮತ್ತು ನಮ್ಮ ರಾಜ್ಯದ ನಾಯಕರಲ್ಲಿ ಅಥವಾ ನಮ್ಮ ಇವತ್ತಿರುವಂಥ ಯಾರ ಮೇಲೆ
ಈ ಒಂದು ಕೇಸ್ಗಳು ಎಲ್ಲ ಬಿದ್ದಿದ್ದಾವೆ. ನನಗೆ ವಿಶ್ವಾಸ ಇದೆ ಕಾನೂನು ಹೋರಾಟ ನಡೀತಾ ಇದೆ, ಅವರು ಕ್ಲೀನಾಗಿ ಹೊರಗೆ ಬರ್ತಾರೆ. ಅದಷ್ಟೇ ಅಲ್ಲ, ಬಹುಶಃ ಈ ಹೇಳಿಕೆಯನ್ನು ಕೊಟ್ಟಾಗಲೇ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದರು, ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ನಿಮ್ಗೊಂದು ಪ್ರಶ್ನೆಯನ್ನು ಮುಂದಿಟ್ಟರು. ಎಸ್, ನಿಮ್ಮ ಮುಂದೆ ಅದನ್ನು ಕೂಡ ಪ್ಲೇ ಮಾಡ್ತೇನೆ. ಸಿದ್ದರಾಮಯ್ಯನವರು ಅದು ನಿಮ್ಮ ಮುಂದೆ ಇಟ್ಟಂತ ಪ್ರಶ್ನೆ ಏನು ಅನ್ನುವಂಥದ್ದು. ಎಸ್, ಸಿದ್ದರಾಮಯ್ಯನವರು ಅವತ್ತು ಪ್ರಹ್ಲಾದ್ ಜೋಶಿ ಅವರು ಅಸೆಂಬ್ಲಿ ಒಳಗಡೆ ಬ್ಲೂ ಫಿಲ್ಮ್ ನೋಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಬ್ಲೂ ಫಿಲ್ಮ್ ನೋಡ್ತಾ ಇದ್ರಲ್ಲ ಅಸೆಂಬ್ಲಿ ಒಳಗಡೆ, ಇನ್ನೂ ಅವ್ರ ಪಾರ್ಟಿ ಒಳಗಡೆ ಇದ್ದಾರಲ್ಲ ಅವರೆಲ್ಲ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಈಗಲೂ ಕೇಸ್ ಎದುರಿಸ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವರೆಲ್ಲ ಸುಸಂಸ್ಕೃತರ? ಮೊದಲು ಅದಕ್ಕೆ ಉತ್ತರ ಕೊಡಲಿ ಅವರು. ಎಸ್, ಮೊದಲು ಅದಕ್ಕೆ ಉತ್ತರ ಕೊಡ್ಲಿ ಅಂತ ಅದೇ ಸಂದರ್ಭದಲ್ಲಿ ನೀವು ಹೇಳಿಕೆ ಕೊಟ್ಟಾಗಲೇ ಅವ್ರು ಪ್ರತಿಯಾಗಿ ಹೇಳಿಕೆಯನ್ನು ಕೊಟ್ಟದ್ದು. ನಾನು ಹೇಳಿದ್ದು ಅವರು ಸಿದ್ದರಾಮಯ್ಯನವರಿಗೆ ಗೊತ್ತಾಗಿ ಮಾತಾಡಿದಾರೋ ಅಥವಾ ಟ್ವಿಸ್ಟ್ ಮಾಡಬೇಕಂತ ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾನು ಅವತ್ತು ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿನಿ. ನಾನು ಹೇಳಿದ್ದು ಭ್ರಷ್ಟಾಚಾರದ ಹಗರಣಕ್ಕೆ ಸಂಬಂಧಿಸಿದಂಥ ಒಬ್ಬೊಬ್ಬರಾಗಿ ಸಿಗ್ತಾ ಇದ್ದಾರೆ, ಒನ್ ಬೈ ಒನ್. ಅದು ಸ್ವತಃ ಸಿದ್ದರಾಮಯ್ಯಿಂದ ಹಿಡ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಒಬ್ಬರಿಂದ ಒಬ್ಬರು ಸಿಗ್ತಾ ಇದ್ದಾರೆ. ಹಾಗೆ ಒಳಗೆಲ್ಲರೂ ಹಾಗೇ ಇದ್ದಾರೆ, ಈಗ ಒಬ್ಬೊಬ್ಬರು ಹೊರಗೆ ಬರ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ ನಾನು. ಉಳಿದಂತೆ ಅವರೇನು ಅಶ್ಲೀಲತೆ ಬಗ್ಗೆ ಇತ್ಯಾದಿ ಮಾತನಾಡಿದರು. ನಾನು ಅವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನಮ್ಮ ಪ್ರಭು ಚವ್ಹಾಣ್ ಅವರ ಪ್ರಕರಣ ನೀವು ಪ್ರಸ್ತಾಪ ಮಾಡಿದಾಗೂ ನೀವು ಪ್ರಸ್ತಾಪ ಮಾಡಿದಾಗೆ ನಾನು ಹೇಳಿದ್ದೆ, ಬಹುತೇಕ ನಾನು ನೆನಪಿರೋ ಮಟ್ಟಿಗೆ. ಇದು ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತೊಂದಲ್ಲ, ಸದನದ ನಾಯಕರಾಗಿ ನೀವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಮಾತನಾಡಬೇಡಿ. ಹರಿಯಾಣದಲ್ಲಿ ನಿಮ್ಮೊಬ್ಬ ಸಚಿವರ ಪರಿಸ್ಥಿತಿ ಏನಾಗಿತ್ತು, ರಾಜಸ್ಥಾನದಲ್ಲಿ ಒಬ್ಬ ಅಮಾಯಕ ನರ್ಸನ್ನ ಮೇಲೆ ಯಾವ ರೀತಿ ಅಲ್ಲಿನ ಮಂತ್ರಿ ಮಾಡಿ, ನಿಮ್ಮ ಕೇಂದ್ರ ಸರ್ಕಾರ ಇರಬೇಕಾದ್ರೆ ಸಿ ಬಿ ಐ ಎನ್ಕ್ವೈರಿಯಾಗಿ ಅವ್ರನ್ನೆಲ್ಲ ಒಳಗಿಟ್ಟಿದ್ದೀರಿ ನೀವು. ಡೋಂಟ್ ಟಾಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಸಿದ್ದರಾಮಯ್ಯನವರೇ. ನಿಮ್ಮ ಪಾರ್ಟಿ ನಮ್ಮ ಪಕ್ಷದಲ್ಲಿ ಕನಿಷ್ಠ ಕ್ರಮ ಆದರೂ ಕೈಗೊಂಡಿವಿ. ನಿಮ್ಮ ಪಕ್ಷದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ ನಂತರವೂ ಕ್ರಮ ಕೈಗೊಂಡಿರಲಿಲ್ಲ. ನಿಮ್ಮ ಹರಿಯಾಣ ಕಾಂಗ್ರೆಸ್ ಕೇಳ್ಕೊಡ್ರಿ. ಆ ಪ್ರಕರಣಗಳನ್ನ ಹೇಳಿ ಸಮರ್ಥನೆ ಮಾಡ್ಕೊಳ್ಳೋದು ಐ ಆಮ್ ರಿಯಲಿ ಪೇನ್ಡ್. ಅವತ್ತಾದಂಥ ಘಟನೆಗೂ ಮೊನ್ನೆ ಪ್ರಭು ಚವ್ಹಾಣ್ ಅವರ ವಿಷಯದಲ್ಲಿ ಆದಂಥ ಘಟನೆಗೂ ಐ ಆಮ್ ರಿಯಲಿ ಪೇನ್ಡ್. ನನಗೆ ಭಾಳ ನೋವಾಗಿದೆ. ಸಾರ್ವಜನಿಕ ಬದುಕಿನಲ್ಲಿದ್ದಂಥವರು ಈ ರೀತಿ ನಾವು ನಡ್ಕೋಬಾರ್ದು. ಅದು ನಮ್ಮ ಪಕ್ಷದವ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೇನೆ, 100% ನಡ್ಕೋಬಾರ್ದು. ಆದರೆ ಅದನ್ನು ಸಿದ್ದರಾಮಯ್ಯನವ್ರು ಹೇಳೋ ಮುಂದೆ ಅದನ್ನು ಆ್ಯಸ್ ಇಫ್ ಬಿ ಜೆ ಪಿಯವರು ಮಾತ್ರ ಮಾಡ್ತಾರೆ ಅನ್ನುವ ರೀತಿ ಹೇಳಿದಾರಲ್ಲ, ಅದಕ್ಕೆ ಅಷ್ಟೇ ನನ್ನ ಉತ್ತರ. ಯಾವ ಕಾರಣಕ್ಕೂ ಬಿ ಜೆ ಪಿಯಲ್ಲಾದಂಥ ಆ ಘಟನಾವಳಿಗಳನ್ನು ನಾನು ಅದನ್ನು ಸಮರ್ಥಿಸಿಕೊಳ್ಳಲ್ಲ, ಮತ್ತು ಅದನ್ನು ಸಹನೆಯೂ ಮಾಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ನೋವಾಗಿದೆ ಅಂತಾರೆ, ಪಶ್ಚಾತ್ತಾಪ ವ್ಯಕ್ತಪಡ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರು ಕಠಿಣರಾಗೋದಿಲ್ಲ. ಅಲ್ಲ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತ ಇರ್ತದೆ. ನಾವು ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದೇವೆ, ಅವ್ರ ನೋಟಿಸಿಗೆ ಉತ್ತರ ಕೊಟ್ಟು ಕ್ಷಮೆ ಕೇಳಿದ್ದಾರೆ. ಈ ಘಟನೆ ಪ್ರಭು ಚವ್ಹಾಣ್ ಅವ್ರ ವಿಷಯದಲ್ಲಿ ನಾನು ಹೇಳ್ತಾ ಇದ್ದು, ಕ್ಷಮೆ ಕೇಳಿದ ನಂತರ ಒಂದು ಅವಕಾಶ ಕೊಡಬೇಕು, ಆ ಅವಕಾಶವನ್ನು ಕೊಟ್ಟಿದ್ದೇವೆ ನಾವು. ಮುಂದೆ ಮತ್ತು ಎಲ್ಲ ಶಾಸಕರಿಗೆ ಅತ್ಯಂತ ಕಟ್ಟುನಿಟ್ಟಾಗಿ ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಹೇಳಿದ್ದೇವೆ, ಈ ರೀತಿ ಯಾವುದೇ ರೀತಿಯಾದಂಥ ಚಟುವಟಿಕೆಯಲ್ಲಿ ನೀವು ತೊಡಗಿದರೆ ಪಕ್ಷ ಇದನ್ನು ಸಹಿಸುವುದಿಲ್ಲ ಅನ್ನುವಂಥ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೆ ಸಹಿಸುವುದೂ ಇಲ್ಲ ನಾವು. ಇವತ್ತು ಇಡೀ ದಿನ ಕೇಂದ್ರ ಬಿಂದು ಆಗಿರೋರು ಅಮಿತ್ ಶಾ ಅವರು. ಅಮಿತ್ ಶಾ ಅವರ ಆಗಮನದಿಂದ ಇನ್ನಾದರೂ ರಾಜ್ಯ BJP ಒಂದಷ್ಟು ಹುರುಪನ್ನು ಪಡೆದು ಉತ್ಸಾಹವನ್ನು ಪಡೆದು ನಿಮ್ಮ ನಾಯಕರೆಲ್ಲ ಒಗ್ಗೂಡಿ ಇನ್ನಾದರೂ ನಿಜವಾದ ಹೋರಾಟ ಏನು ರಾಜ್ಯ ಸರ್ಕಾರದ ಇದರ ವಿರುದ್ಧ ನಡಿಬೇಕಾಗಿದೆ, ಜನರ ಹಿತಾಸಕ್ತಿಯಿಂದ ನಡಿಬೇಕಾಗಿದೆ, ಅದು ಸಾಧ್ಯ ಆಗ್ಬೋದು, ನಿರೀಕ್ಷೆ ಮಾಡ್ಬೋದಾ ಜನ? ನಾವು ಉತ್ಸಾಹದಿಂದನೇ ಇದ್ದೇವೆ, ಒಟ್ಟಿಗೆ ಇದ್ದೇವೆ, ಒಳ್ಳೆ ರೀತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ತೇವೆ. ಸಹಜವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಿಂದ ಇನ್ನೂ ಹೆಚ್ಚು ಚುರುಕಾಗಿ ಅದನ್ನು ನಡೆಸ್ತೇವೆ. ಅಷ್ಟೊತ್ತು ಕೂಡ ಎಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ಮಾತನಾಡಿದಿರಿ. ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.